ನಾನಿಲ್ಲಿ 700 ಗ್ರಾಮ್ ಮಾಡ ಹಾಗಲಕಾಯಿ ತಗೊಂಡಿದ್ದೇನೆ. 700 ಗ್ರಾಮ್ಸ್. ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕೋಣ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ ನಂತರ 1 ಟೀ ಸ್ಪೂನ್ ಜೀರಿಗೆ ಹಾಕೋಣ. ಜೀರಾ ಸೀಡ್ಸ್. ಜೀರಿಗೆ ಸ್ವಲ್ಪ ಕೆಂಪಾದ ನಂತರ 1 ದೊಡ್ಡ ಈರುಳ್ಳಿ ಹಾಕೋಣ. ಆನಿಯನ್. ಮೂರರಿಂದ 4 ಹಸಿಮೆಣಸು ಗ್ರೀನ್ ಚಿಲ್ಲಿ. ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು. ಈರುಳ್ಳಿಯದ್ದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳುವ ಮೀಡಿಯಂ ಫ್ಲೇಮಲ್ಲಿ. ಈರುಳ್ಳಿ ಒಳ್ಳೆ ರೀತಿ ಗುಲಾಬಿ ಬಣ್ಣ ಬಂದಿದೆ, ಸಾಕು. ಈಗ ನಾನು ತುಂಡು ಮಾಡಿಟ್ಟಂತಹ ಮಾಡ ಹಾಗಲಕಾಯನ್ನು ಹಾಕೊಳ್ತೇನೆ. ಕಾಲು ಟೀ ಸ್ಪೂನ್ ಅಷ್ಟು ಅರಸಿನ, ಸ್ವಲ್ಪ ಹಿಂಗ ಹೆಸರು ಕೊಟ್ಟಿದೆ, 1 ಕಾಲು ಟೀ ಸ್ಪೂನ್ ಅಷ್ಟು ಹಾಕೋಣ. ಈಗ ಇದನ್ನು ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳುವ ಒಮ್ಮೆ. ಒಳ್ಳೆ ಮಿಕ್ಸ್ ಆದ ನಂತರ ಈಗ ಇದಕ್ಕೆ ವಾಟರ್, ಸ್ವಲ್ಪ ನೀರು ಹಾಕೋಣ ಬೇಯಲಿಕ್ಕೆ. ಜಾಸ್ತಿ ನೀರು ಹಾಕೊಳ್ಬೇಡಿ, ಸ್ವಲ್ಪ ಸಾಕು. ಪುನೊಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ನಾನು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಬೇಯಲಿಕ್ಕೆ ಬಿಡುವ. ಒಳ್ಳೆ ರೀತಿ ತರಕಾರಿ ಬೆಂದಿದೆ, ಸಾಕು. ಈಗ ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಳ್ತೇನೆ. ಪುನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳುವ. ನಮ್ಮ ಮಾಡ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ನಿನ್ನೆ ಕಂಟಲ ತಿಂದದ್ದೆ ನಾವು, ಕಂಟಲಲ್ಲ ತೊಂಡೆಕಾಯಿ ಫೋಟೋ